ಸೌದತ್ತಿ ಯಲ್ಲಮ್ಮ ದೇವಸ್ಥಾನ ಕ್ಷೇತ್ರದ ಸಮಗ್ರ ಅಭಿವೃದ್ಧಿ ಕಾಮಗಾರಿಕೆಗಳು ಶೀಘ್ರದಲ್ಲೇ ಆರಂಭವಾಗಲಿವೆ ಎಂದು ಶಾಸಕ ವಿಶ್ವಾಸ್ ವೈದ್ಯ ತಿಳಿಸಿದ್ದಾರೆ. ಬುಧವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಅನುದಾನದಡಿ ಯಲ್ಲಮ್ಮ ಕ್ಷೇತ್ರದಲ್ಲಿ ವಿವಿಧ ಅಭಿವೃದ್ಧಿ ಯೋಜನೆಗಳನ್ನು ಕೈಗೊಳ್ಳಲಾಗುವುದು ಎಂದರು. ಭಕ್ತರಿಗೆ ಹೆಚ್ಚಿನ ಸೌಲಭ್ಯ ಒದಗಿಸುವ ಉದ್ದೇಶದಿಂದ ಕ್ಯೂ ಕಾಂಪ್ಲೆಕ್ಸ್, ಅನ್ನದಾಸೋಹ ಭವನ, ವಾಹನ ನಿಲುಗಡೆ, ಪಾರ್ಕಿಂಗ್ ವ್ಯವಸ್ಥೆ ಸೇರಿದಂತೆ ಹಲವು ಮೂಲ ಸೌಕರ್ಯ ಅಭಿವೃದ್ಧಿ ಕಾಮಗಾರಿಕೆಗಳನ್ನು ಜಾರಿಗೊಳಿಸಲಾಗುವುದೆಂದು ಹೇಳಿದರು. ಯಲ್ಲಮ್ಮ ಕ್ಷೇತ್ರಕ್ಕೆ ಆಗಮಿಸುವ ಲಕ್ಷಾಂತರ ಭಕ್ತರಿಗೆ ಅನುಕೂಲವಾಗುವಂತೆ ಅಗತ್ಯ ಸೌಲಭ್ಯಗಳನ್ನು ಕಲ್ಪಿಸಲು ಸರ್ಕಾರ ಬದ್ಧವಾಗಿದೆ ಎಂದು ವಿಶ್ವಾಸ್ ವೈದ್ಯ ತಿಳಿಸಿದರು. ದೇವಸ್ಥಾನ ಅಭಿವೃದ್ಧಿ ಪ್ರಾಧಿಕಾರಕ್ಕೆ 215 ಕೋಟಿ ರೂಪಾಯಿ ನಮ್ಮ ಘನ ಸರ್ಕಾರ ಮಂಜೂರಾತಿಯನ್ನು ಮಾಡಿ, ಕ್ಯಾಬಿನೆಟ್ ಕೂಡ ಕ್ಲಿಯರ್ ಆಗಿ, ಟೆಂಡರ್ ಕೂಡ ಆಗಿ, LOI ಕೂಡ ಇಶ್ಯೂ ಆಗಿದೆ. ಈಗ ಮಾನ್ಯ ಮುಖ್ಯಮಂತ್ರಿಗಳನ್ನು ಒಂದು ಡೇಟನ್ನು ಕೇಳಿ, ಉಪಮುಖ್ಯಮಂತ್ರಿಗಳು, ನಮ್ಮ ಜಿಲ್ಲಾ ಮಂತ್ರಿಗಳು ಇವರೆಲ್ಲ ಡೇಟನ್ನು ತಗೊಂಡು ನಾವು ಒಂದು ದೊಡ್ಡ ಶಂಕುಸ್ಥಾಪನೆಯನ್ನು ಮಾಡುವಂಥ ಕೆಲಸಕ್ಕೆ ಇವತ್ತು ಮೀಟಿಂಗ್ ಮಾಡಿದ್ವಿ ನಾವು DC ಎಲ್ಲ ಸೇರಿ. ಅದಕ್ಕೆ ಈಗ ನಾನು ಶನಿವಾರ ಅಥವಾ ಸೋಮವಾರ ಅಥವಾ ಮಂಗಳವಾರ ಬೆಂಗಳೂರಿಗೆ ಮಾನ್ಯ ಮುಖ್ಯಮಂತ್ರಿಗಳ ಡೇಟ್ ತೊಗೊಂಡು ಅದನ್ನು ಡೇಟ್ ತೊಗೊಂಡು ಪೂಜೆ ಮಾಡಿ ಕಾಮಗಾರಿಯನ್ನು ಸ್ಟಾರ್ಟ್ ಮಾಡ್ತೀವಿ. ಮಾಸ್ಟರ್ ಪ್ಲ್ಯಾನ್ ಕೂಡ ರೆಡಿ ಆಗ್ತಾಯಿದೆ. ಈ ಕಾಮಗಾರಿಗಳಲ್ಲಿ ಒಂದು ಕ್ಯೂ ಕಾಂಪ್ಲೆಕ್ಸ್, ಮುಖ್ಯವಾಗಿ ಕ್ಯೂ ಕಾಂಪ್ಲೆಕ್ಸ್, ಅನ್ನದಾಸೋಹ, ಅಡ್ಮಿನಿಸ್ಟ್ರೇಷನ್ ಬ್ಲಾಕ್, ಹಾಕರ್ಸ್ ಝೋನು, ಲ್ಯಾಂಡ್ಸ್ಕೇಪಿಂಗ್, ಹಾರ್ಡ್ಸ್ಕೇಪಿಂಗ್, ಇವೆಲ್ಲ ಕೆಲಸವನ್ನು ಈ ಒಂದು 215 ಕೋಟಿ ಪೈಕಿ 180 ಕೋಟಿ ರೂಪಾಯಿ ಟೆಂಡರ್ ಆಗಿದೆ. ಇನ್ನು 30 ಕೋಟಿ ರೂಪಾಯಿ ಮತ್ತು ಬೇರೆ ಏನೇನು ಕೆಲಸಗಳನ್ನ ತೊಗೋಬೇಕನ್ನೋದನ್ನು ಈಗ DPR ರೆಡಿ ಆಗ್ತಾಯಿದೆ. ಅಂದರೆ ಅಲ್ಲ, ಈಗ ಮತ್ತೆ ಈಗ ಅದು ಬಜೆಟಲ್ಲಿ ಅಲೋಕೇಶನ್ ಮಾಡಿದ್ದು CM ಇರ್ತಾರಲ್ಲ, ಅವ್ರಿಗೆ ನಾವು ಮತ್ತೆ ಡೇಟ್ ಕೇಳಿ ಅವ್ರಿಗೆ ಥ್ರೂ ಮಾಡಬೇಕಾಗ್ತದೆ. ಪ್ರೋಟೋಕಾಲ್ ಮಾಡಬೇಕಾಗ್ತದಲ್ಲ. ಅಂಗಡಿ ಈಗ ಕಾಂಪ್ಲೆಕ್ಸ್ಗಳನ್ನ ನಾವು ಹರಾಜು ಮಾಡಿ ಅವ್ರಿಗೆ ಕೊಟ್ಟಿದ್ದೀವಿ. ಮತ್ತು ಈಗ ಒಂದು ಹಳೆಯ ಕಾಂಪ್ಲೆಕ್ಸನ್ನ ನಾವು ತೆರವು ಮಾಡಬೇಕಾಗ್ತದೆ. ಅದನ್ನು ಈಗ ಆಲ್ರೆಡಿ ನಾವು 1 ವರ್ಷದ ಮುಂಚೆನೇ ಅವ್ರಿಗೆ ನಾವು ಬಾಡಿಗೆಯನ್ನು ಕಟ್ಟಿಸ್ಕೊಂಡಿಲ್ಲ. ಮೊದಲೇ ನಾವು ಅವ್ರಿಗೆ ಊರಲ್ಲಾಗಿ ಹೇಳಿ, ಮುಂದಿನ ವರ್ಷ ಡೆವಲಪ್ಮೆಂಟ್ ಸ್ಟಾರ್ಟ್ ಆದರೆ ತಾವು ಈ ತೆರವುಗೊಳಿಸ್ಬೇಕಾಗ್ತದೆ, ತಾವೆಲ್ಲ ಜಾಗ ಬಿಡಬೇಕಾಗ್ತದೆ ಅಂತ ಹೇಳಿ ಅವ್ರಿಗೆ ಪರ್ಯಾಯ ವ್ಯವಸ್ಥೆ ಮಾಡಿಕೊಡ್ತೀವಿ. ಬೇರೆ ಕಡೆ ಅಲ್ಲಿ ಎಲ್ಲ ಅಂಗಡಿ ಇಟ್ಕೊಂಡು ಮಾರಾಟಕ್ಕೆ ವ್ಯವಸ್ಥೆ ಮಾಡಿಕೊಡುವಂಥ ವ್ಯವಸ್ಥೆ ಮಾಡ್ತೀವಿ. ಅದಕ್ಕೆ ಮಾಸ್ಟರ್ ಪ್ಲ್ಯಾನ್ ರೆಡಿಯಾಗಿ, ಅದಕ್ಕೆ ರೆಡಿ ಮಾಡೋಕ್ಕೆ ಇವತ್ತು DC ಅವ್ರ ಹತ್ರ ನಾವು ಸುಮಾರು ಮಾಸ್ಟರ್ ಪ್ಲ್ಯಾನ್ಗೆ 50-60 ಲಕ್ಷ ರೂಪಾಯಿ ಖರ್ಚಿದೆ. ಅದನ್ನು ದೇವಸ್ಥಾನದಿಂದ ಪೇಮೆಂಟ್ ಮಾಡ್ಬೇಕಂತ ಹೇಳಿದ್ರು. ಅದನ್ನು ಮಾಡಿಕೊಡ್ತೀವಿ ಅಂತ ಹೇಳಿದ್ವಿ. ಅದು ಪೇಮೆಂಟ್ ಮಾಡಿದ ತಕ್ಷಣ ಮಾಸ್ಟರ್ ಪ್ಲ್ಯಾನ್ ರಿಲೀಸ್ ಆಗುತ್ತೆ. ಅದರ ಪ್ರಕಾರ ಮಾಸ್ಟರ್ ಪ್ಲ್ಯಾನ್ ಪ್ರಕಾರ ಕೆಲಸ ಪ್ರಾರಂಭ ಆಗುತ್ತೆ. ಅದು ಪ್ರತಿ ವರ್ಷ ಮಳೆ ಬಂದಾಗ ಸ್ವಲ್ಪ ಸುತ್ತು ಗುಡ್ಡ ಇರೋದ್ರಿಂದ ಆ ಜಾಗದಲ್ಲೇ ನೀರು ಹರಿದು ಹೋಗ್ಬೇಕಲ್ಲ, ಅಲ್ಲಿ ಸ್ವಲ್ಪ ದೇವಸ್ಥಾನ ಕಡೆ ಎಲ್ಲ ನೀರು ಬಂದು ಹೋಗ್ತದೆ. ಅದು ಸ್ವಾಭಾವಿಕ ಪ್ರತಿ ವರ್ಷ. ಈ ಮುಂದಿನ ವರ್ಷ ಸ್ವಲ್ಪ ಅದನ್ನು ಕಂಟ್ರೋಲ್ ತರುವಂಥ ವ್ಯವಸ್ಥೆ ಮಾಡ್ತೀವಿ. ವಿನೋದ್ ಕುಲ್, KMM ಕನ್ನಡ ನ್ಯೂಸ್, ಬೆಳಗಾವಿ. क्षण आले, क्षण प्रेमळ है, रेशमात गुंफून सोनेरी. BS Channabasappa and Sons, The Textile Mall, Tilakwadi, Belagavi.